ನಮಸ್ಕಾರ ಎಲ್ಲರಿಗೂ, ಸ್ಪಂದನದ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೇಷನ್ ಅಕ್ಕಿನ ಬಳಸ್ಕೊಂಡು ಹತ್ತಿ ಥರ ತುಂಬಾ ಸಾಫ್ಟಾಗಿ ಹಾಗೆ ಬೆಳ್ಳಗೆ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಪರ್ಫೆಕ್ಟ್ ಅಳತೆಯಲ್ಲಿ ತುಂಬಾ ಸಾಫ್ಟ್ ಆದ ಹಾಗೆ ಬೆಳ್ಳಗೆ ಇಡ್ಲಿಯನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋದಿಲ್ಲಿ ರೇಷನ್ ಅಕ್ಕಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ನಾನು ಈ ಬಟ್ಲಲ್ಲಿ 4 ಬಟ್ಲಾಗುವಷ್ಟು ಅಕ್ಕಿನ ತೊಗೋತಾ ಇದ್ದೀನಿ. ಹೀಗೆ ತೊಗೊಂಡಿರೋ ಅಕ್ಕಿನ ನೀರು ಹಾಕಿಬಿಟ್ಟು ಒಂದು 4ರಿಂದ 5 ಸಲ ಚೆನ್ನಾಗಿ ತೊಳಿಬೇಕು. ಇದನ್ನು ಪೂರ್ತಿಯಾಗಿ ತಿಳಿ ನೀರಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಒಂದು 4ರಿಂದ 5 ಸಲ ತೊಳಿಬೇಕು. ಹೀಗೆ ಚೆನ್ನಾಗಿ ತೊಳೆಯೋದ್ರಿಂದ ನಾವು ಮಾಡೋ ಇಡ್ಲಿ ಬೆಳ್ಳಗೆ ಬರುತ್ತೆ. ನೋಡಿ, ಇಲ್ಲಿ ನಾನು ಅಕ್ಕಿನ ಒಂದು 4 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ಥರ ನೀರು ತಿಳಿಯಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಇದನ್ನು 6ರಿಂದ 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು. ಈಗ ನಾನು ಯಾವ ಬಟ್ಲಲ್ಲಿ ಅಕ್ಕಿನ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ 1 ಬಟ್ಲಾಗುವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ನೀವಿಲ್ಲಿ ಉದ್ದಿನಬೇಳೆ ಬದಲಿಗೆ ಉದ್ದಿನ ಕಾಳನ್ನು ತೊಗೋಬೋದು. ಈಗ ಉದ್ದಿನಬೇಳೆನೂ ಚೆನ್ನಾಗಿ 4ರಿಂದ 5 ಬಾರಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ ನೆನೆಯೋಕೆ ಇಡಬೇಕು. ನಾನು ಯಾವ ಬಟ್ಲಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನೂ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಅದು ಮುಳುಗುವಷ್ಟು ನೀರು ಹಾಕಿ ನೆನೆಯೋದಕ್ಕೆ ಇಡಬೇಕು. ಈಗ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದನ್ನೂ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯೋಕೆ ಇಡಬೇಕು. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಡೋಣ. ಹೀಗೆ ತೊಗೊಂಡಿರೋ ಸಾಮಗ್ರಿಗಳನ್ನು ಒಂದು 6ರಿಂದ 8 ಗಂಟೆಗಳ ಕಾಲ ನೆನೆಯೋಕೆ ಇಟ್ಟಿದ್ದೀನಿ. ನೆನೆಯೋಕ್ಕಿಟ್ಟು ಒಂದು 8 ಗಂಟೆ ಆಗಿದೆ. ನೋಡಿ, ಚೆನ್ನಾಗಿ ನೆನೆದವೆ ಎಲ್ಲ. ಈಗ ಇವನ್ನೆಲ್ಲ ರುಬ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಉದ್ದಿನಬೇಳೆನ ರುಬ್ಕೋತಾ ಇದ್ದೀನಿ. ನಾನಿಲ್ಲಿ ಉದ್ದಿನಬೇಳೆ ಮತ್ತು ಅಕ್ಕಿನ ಒಟ್ಟಿಗೆ ರುಬ್ತಾ ಇಲ್ಲ, ಸೆಪ್ರೇಟಾಗಿ ರುಬ್ತಾ ಇದ್ದೀನಿ. ಎಲ್ಲ ಉದ್ದಿನಬೇಳೆ ಮಿಕ್ಸಿ ಜಾರಲ್ಲಿ ಹಿಡಿಸಲ್ಲ, ಹಾಗಾಗಿ 2 ಬ್ಯಾಚಲ್ಲಿ ನಾನು ಉದ್ದಿನಬೇಳೆನ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ಉದ್ದಿನಬೇಳೆನ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿರೋ ಉದ್ದಿನಬೇಳೆನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಮತ್ತು ಉಳಿದಿರೋ ಉದ್ದಿನಬೇಳೆನ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಅಕ್ಕಿನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಮತ್ತು ಉದ್ದಿನಬೇಳೆ, ಅವಲಕ್ಕಿ, ಸಬ್ಬಕ್ಕಿ ಹಾಗೆ ಮೆಂತ್ಯನ ನುಣ್ಣಗೆ ರುಬ್ಕೋಬೇಕು. ಈಗ ಮಿಕ್ಸಿ ಜಾರಲ್ಲಿ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಮತ್ತು ನೆನೆಸಿರೋ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಈಗ ರುಬ್ಬಿರೋ ಹಿಟ್ಟನ್ನು ನಾನು ಮತ್ತೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಅವಲಕ್ಕಿನೂ ಅಷ್ಟೇ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಅವಲಕ್ಕಿನೂ ಚೆನ್ನಾಗಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಇದನ್ನು ನಾನು ಈಗ ಅದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಈಗ ಅಕ್ಕಿನ ರುಬ್ಕೊಳ್ಳೋಣ. ನಾನು ಮಿಕ್ಸಿ ಜಾರಲ್ಲಿ ಅಕ್ಕಿನ ಹಾಕ್ತಾ ಇದ್ದೀನಿ. ಅಕ್ಕಿನ ಜಾಸ್ತಿ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಚಿರೋಟೆ ರವೆ ಇರುತ್ತಲ್ಲ ಆ ಥರ ಸ್ವಲ್ಪ ತರಿಯಾಗಿರಬೇಕು. ನೋಡಿ, ಈ ಥರ ನೆನೆಸಿರೋ ಎಲ್ಲ ಅಕ್ಕಿನ ಇದೇ ಥರ ರುಬ್ಕೋಬೇಕು. ಈಗ ರುಬ್ಬಿರೋ ಅಕ್ಕಿನ ನಾನು ಅದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ಎಲ್ಲ ಸಾಮಗ್ರಿಗಳನ್ನು ರುಬ್ಬಿದ ನಂತರ ಈ ಹಿಟ್ಟನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೈಯಿಂದಾನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಕೈ ಶಾಖ ತಾಗಿದ್ರೆ ಸ್ವಲ್ಪ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಹೀಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು. ಈಗ ಹಿಟ್ಟು ನೆನೆಯೋಕೆ ಇಟ್ಟು ಒಂದು 8 ಗಂಟೆ ಆಗಿದೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಈ ಥರ ಹಿಟ್ಟು ಉಬ್ಬಿ ಬರೋದ್ರಿಂದ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಡ್ಲಿ ಮಾಡೋದಕ್ಕೆ ಈ ಹಿಟ್ಟು ರೆಡಿ ಆಯಿತು. ಈಗ ನಾವು ಇದನ್ನು ಇಡ್ಲಿ ಮಾಡ್ಕೊಳ್ಳೋಣ. ಇಡ್ಲಿ ಮಾಡೋದಕ್ಕೆ ನಾನು ಇಡ್ಲಿ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಈಗ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬರೋವರೆಗೂ ನಾವು ಇಡ್ಲಿ ಪ್ಲೇಟ್ಗಳಿಗೆ ಇಡ್ಲಿ ಹಿಟ್ಟನ್ನು ಹಾಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆನ ಹಾಕಿ ಸವರ್ತಾ ಇದ್ದೀನಿ.
ಹೀಗೆ ಎಣ್ಣೆನ ಎಲ್ಲ ಕಡೆ ಸವರಿದ ನಂತರ ಈಗ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕುವಾಗ ಪೂರ್ತಿಯಾಗಿ ತುಂಬೋದಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಬೆಂದ ನಂತರ ಹಿಟ್ಟು ಮತ್ತೆ ಉಬ್ಬು ಬರುತ್ತೆ. ಈಗ ಎಲ್ಲ ಪ್ಲೇಟ್ನ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಹೀಗೆ ಎಲ್ಲ ಪ್ಲೇಟ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟ ನಂತರ ಇದನ್ನು ನಾನು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ಇಡ್ಲಿ ಬೇಯೋಕ್ಕಿಟ್ಟು ಒಂದು 10 ನಿಮಿಷ ಆಗಿದೆ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎಲ್ಲ ಇಡ್ಲಿ ಪ್ಲೇಟ್ನ ಇಡ್ಲಿ ಪಾತ್ರೆಯಿಂದ ಆಚೆ ತಕ್ಕೊಳ್ಳೋಣ. ತುಂಬ ಬಿಸಿ ಇದ್ದಾಗ ಇಡ್ಲಿನ ತೆಗೆಯೋದಕ್ಕೆ ಹೋಗಬಾರ್ದು, ಸ್ವಲ್ಪ ತಣ್ಣಗಾದ ನಂತರ ಇಡ್ಲಿನ ತೆಗಿಬೇಕು. ಈಗ ಇಡ್ಲಿನ ಪ್ಲೇಟಿಂದ ಆಚೆ ತಕ್ಕೊಳ್ಳೋಣ. ಇಡ್ಲಿ ರೈಸಿಂದ ಅಷ್ಟೇ ಅಲ್ಲದೆ ನಾವು ರೇಷನ್ ಅಕ್ಕಿಯಿಂದನೂ ತುಂಬಾ ಸಾಫ್ಟಾಗಿ ಹತ್ತಿ ಥರ ಬೆಳ್ಳಗೆ ಇಡ್ಲಿನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತಾ ಇದೆ ಅಂತ. ನೀವು ನೋಡ್ತಿರ್ಬೋದು ಇಲ್ಲಿ ಇಡ್ಲಿ ಎಷ್ಟು ಚೆನ್ನಾಗಿ ಹತ್ತಿ ಥರ ಸಾಫ್ಟಾಗಿ ಬೆಳ್ಳಗೆ ಬಂದಿದೆ ಅಂತ. ನಾನು ಹೇಳಿರೋ ಮೆಜರ್ಮೆಂಟ್ನ ಬಳಸಿ ನೀವು ಇಡ್ಲಿನ ಮಾಡಿ ನೋಡಿ, ಇದೇ ಥರ ಸಾಫ್ಟಾಗಿ ಬೆಳ್ಳಗೆ ಬರುತ್ತೆ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.